ಹಾಯ್ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ರೆಸಿಪಿ ಈರುಳ್ಳಿ ಮಂಚೂರಿ. ನಾನಿಲ್ಲಿ ಯಾವುದೇ ಸಾಸ್ ಬಳಸದೆ, ಯಾವುದೇ ವೆನಿಗರ್ ಬಳಸದೆ, ಮನೆಯಲ್ಲೇ ಇರುವಂತಹ ಸಾಮಗ್ರಿಗಳಿಂದ ನಾನು ಈರುಳ್ಳಿ ಮಂಚೂರಿಯನ್ ಮಾಡೋದು ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ ಯಾವ ರೀತಿ ಅಂತ ನೋಡೋಣ. ಮೊದಲಿಗೆ ನಾನಿಲ್ಲಿ ಒಂದು 4 ಮೀಡಿಯಂ ಸೈಜ್ ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ದೊಡ್ಡ ಸೈಜ್ ಆಗಿ ಕಟ್ ಮಾಡ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಒಂದ್ ಈರುಳ್ಳಿ ಸ್ಲೈಸ್ಗೆ ಕಟ್ ಮಾಡ್ಕೊಂಡಿದ್ದೀನಿ. 4 ಈರುಳ್ಳಿನ ನಾನು ಸ್ವಲ್ಪ ದೊಡ್ಡದಾಗಿ ಕಟ್ ಮಾಡ್ಕೊಂಡಿದ್ದೀನಲ್ಲ, ಅದನ್ನ ಒಂದು ತಾಟಲ್ಲಿ ಹಾಕೊಳ್ಳಂದ್ರೆ. ನೆಕ್ಸ್ಟ್ ಇಲ್ಲಿ ಒಂದು ಸ್ಮಾಲ್ ಬೌಲ್ ನಲ್ಲಿ ಕಾರ್ನ್ ಫ್ಲವರ್ ಹಾಕೊಳ್ತಾ ಇದ್ದೀನಿ. ನೆಕ್ಸ್ಟ್ 4 ಟೇಬಲ್ ಸ್ಪೂನ್ ಅಕ್ಕಿ ಹಿಟ್ಟು ಹಾಕೊಳ್ತಾ ಇದ್ದೀನಿ. ಹಾಗೆ 4 ಟೇಬಲ್ ಸ್ಪೂನ್ ಮೈದಾ ಹಿಟ್ಟು ಹಾಕೊಳ್ತಾ ಇದ್ದೀನಿ. 1 ಟೇಬಲ್ ಸ್ಪೂನ್ ಖಾರ ಪುಡಿ ಹಾಕೊಳ್ತಾ ಇದ್ದೀನಿ. ಹಾಗೆ ಜಿಂಜರು ಗಾರ್ಲಿಕ್ ಪೇಸ್ಟ್ ಹಾಕೊಳ್ತಾ ಇದ್ದೀನಿ. ಸ್ವಲ್ಪ 5 ರೂಪಾಯಿ ಪ್ಯಾಕೆಟ್ ಬರುತ್ತಲ್ಲ, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು. ನೋಡ್ರಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಅದು ಶುಂಠಿ ಖಾರ ಪುಡಿ ಹಿಟ್ಟನ್ನೆಲ್ಲ ಚೆನ್ನಾಗಿ ಬೆರಿಬೇಕಂದ್ರೆ ಆ ಈರುಳ್ಳಿಗೆ. ಈರುಳ್ಳಿ ನೀರ್ ಬಿಡೋದ್ರಿಂದ ನಾವು ಇಲ್ಲಿ ಸ್ವಲ್ಪ ಸ್ವಲ್ಪ ಜಾಸ್ತಿ ನೀರ್ ಹಾಕೊಳಕ್ ಹೋಗ್ಬಾರ್ದು. ಸ್ವಲ್ಪ ನೀರ್ ಹಾಕೊಳ್ತಾನೆ ನಾವು ಕಲ್ಸ್ಕೊಬೇಕಾಗುತ್ತೆ. ಈರುಳ್ಳಿ ಆಲ್ರೆಡಿ ಅದು ನೀರ್ ಬಿಡುತ್ತೆ ಕಣ್ರಿ, ಹಾಗಾಗಿ ನಾವು ಸ್ವಲ್ಪ ಸ್ವಲ್ಪ ನೀರ್ ಹಾಕೊಂಡು ಕಲ್ಸ್ಕೊಬೇಕಾಗುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಸ್ವಲ್ಪ ಉಂಡೆ ಉಂಡೆ ಬಿಡೋ ತರ ಅದಕ್ಕೆ ಇರ್ಬೇಕು. ಸ್ವಲ್ಪ ಆ ರೀತಿ ನಾವು ಕಲ್ಸ್ಕೋಬೇಕು. ಹೊಸಬ್ರು ನಮ್ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಹಾಗೆ ನನ್ನ ರೆಸಿಪಿ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೋಡಿ, ಈ ರೀತಿ ಚೆನ್ನಾಗಿ ಕಲ್ಸ್ಕೊಂಡಾಗಿದೆ. ಇದನ್ನ ಒಂದ್ ಸೈಡ್ ಅಲ್ಲಿ ಇಟ್ಟಿಡೋಣ. ನೆಕ್ಸ್ಟ್ ಇಲ್ಲಿ ಟೊಮೆಟೊ ಸಾಸ್ಗೆ ನೋಡ್ರಿ, ನಾನು 4 ಟೊಮೆಟೊ ತಗೊಂಡಿದ್ದೀನಿ. ನಾನು ಇಲ್ಲಿ ಆಲ್ರೆಡಿ ಹೇಳಿದ್ದೀನಿ, ಯಾವುದೇ ಸಾಸ್ ಬಳಸದೆ, ವೆನಿಗರ್ ಬಳಸದೆ, ಮನೆಯಲ್ಲೇ ಇರುವಂತಹ ಸಾಮಗ್ರಿಗಳಿಂದ ಬಳಸಿ ನಾನು ಸಾಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡ್ರಿ, ಟೊಮೆಟೊನ ಕಟ್ ಮಾಡ್ಕೊಳ್ಳೋಣ. 2 ಹೋಳಾಗಿ ನಾವು ಕಟ್ ಮಾಡ್ಕೊಂಡು ಇದನ್ನ ಮಿಕ್ಸಿ ಜಾರಿಗೆ ಹಾಕೋಬೇಕಾಗುತ್ತೆ. ನೆಕ್ಸ್ಟ್ ಇದಕ್ಕೆ 2 ಸ್ಪೂನ್ ಸಕ್ಕರೆ ಹಾಕೊಳ್ಳೋಣ. ನೆಕ್ಸ್ಟ್ 1 ಟೇಬಲ್ ಸ್ಪೂನ್ ಖಾರ ಪುಡಿ ಹಾಕೊಳ್ಳೋಣ. ನೋಡಿ, ನಿಮಗೆ ಖಾರ ಎಷ್ಟು ಬೇಕೋ ಇನ್ನೊಂದ್ ಸ್ವಲ್ಪ ಹಾಕೊಳ್ತಾ ಇದೀನಿ ನಾನು. ಅರ್ಧ ಟೇಬಲ್ ಸ್ಪೂನ್ ಕಿಂತ ಕಡಿಮೆ ಉಪ್ಪು ಹಾಕೊಳ್ಬೇಕು. ಇದನ್ನ ನುಣ್ಣಗೆ ರುಬ್ಕೊಳ್ಳೋಣ. ನೋಡ್ರಿ, ಈ ರೀತಿ ಬಂದಿದೆ. ನೋಡಿ, ನಾನು ಸ್ವಲ್ಪ ನೀರ್ ಹಾಕದೇನೆ ನುಣ್ಣಗೆ ರುಬ್ಕೊಂಡಿದೀವಿ ಟೊಮೆಟೊ. ನೆಕ್ಸ್ಟ್ ನೋಡ್ರಿ, ಆಲ್ರೆಡಿ ನಾನು ಎಣ್ಣೆ ಇಟ್ಟಿದ್ದೀನಿ. ಒಂದೊಂದಾಗಿ ಈರುಳ್ಳಿ ಮಂಚೂರಿಯನ್ನ ಕರ್ಕೊಳ್ಳೋಣ. ನಿಮಗೆ ರೌಂಡ್ ಶೇಪ್ ಬೇಕಂದ್ರೆ ರೌಂಡ್ ಶೇಪ್ ಆದ್ರೂ ಹಾಕೋಬಹುದು, ಇಲ್ಲ ಇದೇ ತರಾನೇ ಹಾಕೋಬಹುದು ಎಲ್ಲಾನು. ಹೊರಗಡೆ ನಾವು ಎಲೆಕೋಸ್ ಮಂಚೂರಿನೂ ತಿಂದಿದೀವಿ, ಹೂಕೋಸು ಮಂಚೂರಿನೂ ತಿಂದಿದೀವಿ ಕಣ್ರಿ. ಇದು ಸೇಮ್ ಅದೇ ಟೇಸ್ಟ್ ಇರುತ್ತೆ ಕಣ್ರಿ. ಈರುಳ್ಳಿ ಮಂಚೂರಿ ತುಂಬಾನೇ ಚೆನ್ನಾಗಿರುತ್ತೆ. ನೀವು ಮನೆಯಲ್ಲಿ ಒಂದ್ಸಲ ಟ್ರೈ ಮಾಡಿ, ಚೆನ್ನಾಗಿರುತ್ತೆ ತಿನ್ಲಿಕ್ಕೆ. ಮಕ್ಳು ತುಂಬಾ ಇಷ್ಟಪಟ್ಟು ತಿಂತಾರೆ. ನೋಡಿ, ನಾವು ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡೆ ನಾವು ಇದನ್ನ ಕರ್ಕೋಬೇಕಾಗತ್ತೆ. ಜಾಸ್ತಿ ಉರಿ ಇದ್ಬಿಟ್ರೆ ಸೀದ್ ಬಿಡುತ್ತೆ ಕಣ್ರಿ. ಹಾಗಾಗಿ ಸ್ವಲ್ಪ ನಾವು ಇದು ಗೋಲ್ಡನ್ ಕಲರ್ ಬರೋವರೆಗೂ ನಾವು ಇದನ್ನ ಕರ್ಕೊಳ್ಳೋಣ. ಅದು ಸ್ವಲ್ಪ ರೋಸ್ಟ್ ಆಯ್ತು ಅಂದ್ರೆ ಬಿಡಿ ಬಿಡಿಯಾಗಿ ಅದೇ ತಾನಾಗಿ ಬಿಡುತ್ತೆ ಕಣ್ರಿ. ನಾನಿಲ್ಲಿ ಜಾಸ್ತಿ ರೋಸ್ಟ್ ಆಗಿ ಕರ್ಕೊಳ್ತಾ ಇಲ್ಲ, ಮೀಡಿಯಂ ಆಗಿ ಕರ್ಕೊಂಡಿದೀನಿ. ನೋಡ್ರಿ, ಒಂದ್ ಪ್ಲೇಟಿಗೆ ಹಾಕೊಳ್ತಾ ಇದ್ದೀನಿ. ನಮ್ ಮಕ್ಳಿಗೆ ಕ್ರಿಸ್ಪಿ ಬೇಡಮ್ಮ, ಸ್ವಲ್ಪ ಮೆತ್ತಗಿರ್ಲಿ ಅಂತ ಹೇಳಿದ್ದಾರೆ ಅವರು. ಹಾಗಾಗಿ ನಾನು ಸ್ವಲ್ಪ ಮೆತ್ತಿಗೆ ಕರ್ಕೊಂಡಿದ್ದೀನಿ. ನಿಮ್ಗೆ ಇನ್ನು ಕ್ರಿಸ್ಪಿಯಾಗಿ ಬೇಕು ಅಂದ್ರೆ ಸ್ವಲ್ಪ ಇನ್ನು ಕೆಂಪು ಹತ್ತೋ ತನಕನು ಕರ್ಕೋಬಹುದು. ನಾನಿಲ್ಲಿ ಇಷ್ಟು ಮೀಡಿಯಂ ಆಗಿ ಕರ್ಕೊಂಡಿದ್ದೀನಿ. ನೆಕ್ಸ್ಟ್ ಅದೇ ತರನೇ ಇನ್ನೊಂದ್ ಸ್ಟೆಪ್ ನಾವು ಕರ್ಕೊಳ್ಳೋಣ. ನೋಡ್ರಿ, ಅದನ್ನು ಸಹಿತ ನಾನು ಪ್ಲೇಟಿಗೆ ಹಾಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಸ್ಟೆಪ್ ಕರ್ದಿರೋದು ಕೂಡ. ನೋಡ್ರಿ, ಒಗ್ಗರಣೆಗೆ ನಾನು ಬಾಣಲೆಯಲ್ಲಿ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಆಲ್ರೆಡಿ. ಇದಕ್ಕೆ ನಾನು ಸ್ವಲ್ಪ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಹಾಕೊಳ್ತಾ ಇದ್ದೀನಿ. 1 ಪ್ಯಾಕೆಟ್ ಫುಲ್ ಹಾಕೋಬೇಕಂದ್ರೆ 5 ರೂಪಾಯಿ ಪ್ಯಾಕೆಟ್ ನಾನು ಅಷ್ಟು ಹಾಕೊಳ್ತಾ ಇದ್ದೀನಿ. ಇಲ್ಲಾಂದ್ರೆ ನೀವು ಚಿಕ್ಕದಾಗಿ ಬೆಳ್ಳುಳ್ಳಿ ಶುಂಠಿನ ಚಿಕ್ಕದಾಗಿ ಕಟ್ ಮಾಡ್ಕೊಂಡಾದ್ರೂ ಹಾಕೋಬಹುದು, ಇನ್ನು ಟೇಸ್ಟ್ ಚೆನ್ನಾಗಿರುತ್ತೆ ಕಣ್ರಿ. ಹಾಗೆ ಟೊಮೆಟೊ ಸಾಸ್ ನಾನು ರುಬ್ಕೊಂಡಿರೋದು ಹಾಕೊಳ್ತಾ ಇದ್ದೀನಿ. ಕೆಲವರು ಇದನ್ನ ಟೊಮೆಟೊ ಸಾಸು ಸ್ವಲ್ಪ ನೀರ್ ಹಾಕ್ಬಿಟ್ಟು ರುಬ್ಕೊಂತಾರೆ ಕಣ್ರಿ, ಅದನ್ನ ಸೋಸ್ಕೊಳ್ತಾರೆ. ನಾನಿಲ್ಲಿ ಡೈರೆಕ್ಟ್ ಆಗಿ ಹಾಕ್ತಾ ಇದ್ದೀನಿ. ನಾನು ಸ್ವಲ್ಪನೂ ನೀರ್ ಹಾಕಿಲ್ಲ, ಹಾಗೆ ನುಣ್ಣಗೆ ರುಬ್ಕೊಂಡು ಅದನ್ನ ಹಾಕ್ತಾ ಇದ್ದೀನಿ. ನಾನು ಇಲ್ಲಿ ಯಾವುದೇ ರೀತಿ ನಾನು ಸೋಸ್ತಾ ಇಲ್ಲ.
ಸೋಸಿದ್ರೆ ಅದ್ರಲ್ಲಿ ಸಿಪ್ಪೆ, ಟೊಮೆಟೊ ಸಿಪ್ಪೆಯಲ್ಲಿ ವಿಟಮಿನ್ಸ್ ಇರುತ್ತೆ ಕಣ್ರಿ. ಹಾಗಾಗಿ ನಾನು ಅದನ್ನ ವೇಸ್ಟ್ ಮಾಡಕ್ ಇಷ್ಟ ಇಲ್ಲ, ಹಾಗಾಗಿ ನಾನು ಹಾಗೆ ಹಾಕ್ತಾ ಇದೀನಿ ಎಲ್ಲಾನು. ನೋಡಿ ಸಾಸು ಹಸಿ ವಾಸನೆ ಹೋಗೋ ತನಕನು ಫ್ರೈ ಮಾಡ್ಕೊಂಡು ನೆಕ್ಸ್ಟ್ ಈರುಳ್ಳಿ ಮಂಚೂರಿಯನ್ನ ಹಾಕೊಂಡು ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ತುಂಬಾನೇ ಚೆನ್ನಾಗಿರುತ್ತೆ ಕಣ್ರಿ. ನಾವು ಹೊರಗಡೆ ಯಾವ ರೀತಿ ಹೂಕೋಸಿಂದು ಗೋಬಿ ತಿಂತೀವೋ ಅದೇ ಟೇಸ್ಟ್ ಇರುತ್ತೆ ಕಣ್ರಿ, ಸ್ವಲ್ಪನೂ ಬಿಡ್ತಿರಲ್ಲ. ನೋಡ್ರಿ, ಹಾಗೆ ನಾನು ಸ್ಲೈಸಿಗೆ ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಲ್ಲ ಅದನ್ನು ಹಾಕೊಳ್ತಾ ಇದ್ದೀನಿ. ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ಕೊತ್ತಂಬರಿ ಸೊಪ್ಪನ್ನು ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನೀಟಾಗಿ. ನಿಮ್ಗೆ ಸ್ವಲ್ಪ ಖಾರ ಪುಡಿ ಖಾರ ಬೇಕು ಅಂದ್ರೆ ಒಂದ್ ಅರ್ಧ ಸ್ಪೂನ್ ಖಾರ ಪುಡಿ ಹಾಕೋಬಹುದು. ಮತ್ತೆ ಒಂದ್ ಸ್ವಲ್ಪ ಗರಂ ಮಸಾಲ ಬೇಕು ಅಂದ್ರೆ ಅದು ಸಹಿತ ಹಾಕೋಬಹುದು. ಅದು ಆಪ್ಷನಲ್ ಕಣ್ರಿ, ಎಷ್ಟ್ ಬೇಕೋ ಅಷ್ಟು ಖಾರ ನೀವು ಹಾಕೋಬಹುದು. ಇಲ್ಲಿ ನಾನು ಕರೆಕ್ಟ್ ಆಗಿ ಮಾಡಿದೀನಿ, ಖಾರ ಏನು ಹಾಕೊಳ್ತಾ ಇಲ್ಲ. ನಾನು ಚಿಲ್ಲಿ ಪೌಡರ್ ಆಲ್ರೆಡಿ ನಾನು ಸಾಸಲ್ಲಿ ಹಾಕಿದ್ದೆ, ಹಾಗಾಗಿ ಕರೆಕ್ಟ್ ಆಗಿದೆ ಕಣ್ರಿ. ನೋಡಿ, ಈರುಳ್ಳಿ ಮಂಚೂರಿ ರೆಸಿಪಿ ರೆಡಿ ಆಯ್ತು. ಈ ರೆಸಿಪಿ ಇಷ್ಟ ಆದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ ಯಾವ ರೀತಿ ಬಂದಿದೆ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಸ್ನೇಹಿತರೆ. ಹೀಗೆ ನಮ್ ರೆಸಿಪಿ ನೋಡ್ತಾ ಇರಿ. ನೆಕ್ಸ್ಟ್ ರೆಸಿಪಿಯೊಂದಿಗೆ ಸಿಗೋಣ ಸ್ನೇಹಿತರೆ. ಬಾಯ್.